ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು CST ಚಾನಲ್. ಇವತ್ತು ಹೋಮ್ ಮೇಡ್ ಕುರ್ಕುರಿನ ರೆಡಿ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಅಂಗಡಿಲಿ ತರೋದಕ್ಕಿಂತ ಮನೇಲಿ ಮಾಡಿ ನೋಡಿ, ಅಂಗಡಿದ್ದೇ ಮರ್ತು ಹೋಗ್ಬಿಡ್ತಾರೆ, ಅಷ್ಟು ರುಚಿಯಾಗಿರುತ್ತೆ. ಮಕ್ಕಳಿಗೆ ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಅದು ಮನೆಯಲ್ಲೇ ನಾವು ಮನೇಲಿರೋವಂಥ ಪದಾರ್ಥನೇ ಯೂಸ್ ಮಾಡಿರೋವಂಥ ಕುರ್ಕುರೆ. ಬನ್ನಿ ಅದು ಹೇಗೆ ಮಾಡೋದು ನೋಡೋಣ ಅಂತ. ಅದಕ್ಕಿಂತ ಫಸ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಕುರ್ಕುರೆ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಇಲ್ಲಿ 1 ಲೋಟದಷ್ಟು ಸೊಸೈಟಿ ಅಕ್ಕಿನ ತೊಗೊಂಡಿದ್ದೀನಿ. ಈ ಥರ ರೇಷನ್ ಅಕ್ಕಿ ಅಥವಾ ದೋಸೆ ಅಕ್ಕಿನಾದರೂ ಸರಿ ನೀವು ಯೂಸ್ ಮಾಡ್ಕೋಬೋದು. ಆದರೆ ಸೊಸೈಟಿ ರೈಸ್ನ ನಾವು ಯೂಸ್ ಮಾಡೋದ್ರಿಂದ ಸಂಡಿಗೆ, ಹಪ್ಪಳ, ಈ ರೀತಿ ಕುರ್ಕುರೆ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಆ ಅಕ್ಕಿಯಿಂದ. ಅದರಿಂದ ನಾನು ಇಲ್ಲಿ ಸೊಸೈಟಿ ಅಕ್ಕಿನ 1 ಲೋಟದಷ್ಟು ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಒಂದು 5-6 ಸಲನಾದರೂ ಸಹ ನಾವು ಚೆನ್ನಾಗಿ ವಾಶ್ ಮಾಡಿ ನೀರು ಹಾಕಿ ಇದನ್ನು ಒಂದು ನೈಟು ಫುಲ್ಲು ನೆನೆಯೋದಕ್ಕೆ ಬಿಡ್ತೀನಿ. ನಾನು ಒಂದು 8 ಅವರ್ ಆದರೂ ಚೆನ್ನಾಗಿ ನೆನೆಸ್ಬೇಕು ಇದನ್ನು. ಈಗ ಒಂದು 8 ಅವರ್ ಆಗಿದೆ. ಮತ್ತೆ ಒಂದು 5 ಸಲ ನಾವು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಏಕೆಂದರೆ ಸೊಸೈಟಿ ರೈಸ್ ಆಗಿರೋದ್ರಿಂದ ಒಂದು ಸ್ಮೆಲ್ ಅನ್ನೋದು ಇದ್ದೇ ಇರುತ್ತೆ. ಇದಕ್ಕೆ ಸ್ಮೆಲ್ ಬರಬಾರ್ದು ಕುರ್ಕುರೆ ಮಾಡೋದಕ್ಕೆ. ಅದರಿಂದ ಚೆನ್ನಾಗಿ ಒಂದು 5 ಸಲ ಕ್ಲೀನ್ ಮಾಡ್ಕೊಳ್ತೀನಿ ಇದನ್ನು. ಈಗ ಕ್ಲೀನ್ ಮಾಡ್ಕೊಂಡು ಆಗಿದೆ. ಒಂದು 5 ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡೆ. ಈಗ ನಂತರ ಇಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಸಾಲೆ ಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಸ್ಪೂನಷ್ಟು ಜೀರಿಗೆ, 2 ಚಿಕ್ಕ ಟೊಮೊಟೊ, ಹುಳಿ ಟೊಮೊಟೊ ಹಾಕ್ತಾಯಿದ್ದೀನಿ. ಅಂದರೆ ತುಂಬ ಹುಳಿ ಇರಲ್ಲ, ತುಂಬ ಟೇಸ್ಟ್ ಕೊಡುತ್ತೆ ಈ ಹುಳಿ ಟೊಮೊಟೊ ಇದಕ್ಕೆ ಯೂಸ್ ಮಾಡೋದ್ರಿಂದ. ಇದನ್ನು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಒಂದು ಟೊಮೊಟೊನೂ ಸಹ ಇರಬಾರ್ದು, ಆ ರೀತಿಯಾಗಿ ನಾವು ಪೇಸ್ಟ್ ಮಾಡ್ಕೋಬೇಕು. ನಂತರ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ವಾಶ್ ಮಾಡ್ಕೊಂಡಿರೋವಂಥ ಅಕ್ಕಿನ ಸೇರಿಸ್ತಾ ಇದ್ದೀನಿ. ಈಗ ನಾವು 1 ಲೋಟದಷ್ಟು, ಈ ಲೋಟದಲ್ಲಿ ನಾನು ಅಕ್ಕಿ ತಗೊಂಡಿದ್ದೆ, ಈ ಲೋಟದಲ್ಲಿ ನಾವು 5 ಲೋಟದಷ್ಟು ನೀರನ್ನು ಹಾಕಬೇಕಾಗುತ್ತೆ. ಈಗ ನಾನು 4 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. 1 ಲೋಟದಷ್ಟು ನಾವು ರುಬ್ಕೊಂಡಿರೋಂಥ ಜಾರಿಗೆ ಹಾಕಿ ಮಸಾಲೆ ಸಮೇತ ಕುಕ್ಕರಿಗೆ ಹಾಕಬೇಕಾಗುತ್ತೆ. ಈಗ 4 ಲೋಟದಷ್ಟು ನೀರನ್ನು ಸೇರಿಸಿದ್ದೀನಿ. ಈಗ 1 ಲೋಟದಷ್ಟು ಮಿಕ್ಸಿ ಜಾರಿಗೆ ಹಾಕಿ ಕುಕ್ಕರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಉಪ್ಪನ್ನು ಕಡಿಮೆ ಸೇರಿಸ್ಕೋಬೇಕು. ಏಕೆಂದರೆ ಇದನ್ನು ಬೇಯಿಸ್ಕೊಂಡ ನಂತರ ಇನ್ನೊಂದು ಸ್ವಲ್ಪ ನಾವು ರುಚಿ ನೋಡಿಕೊಂಡು ಸೇರಿಸ್ಕೋಬೇಕಾಗುತ್ತೆ. ಯಾವುದೇ ಹಪ್ಪಳ, ಸಂಡಿಗೆ ಈ ರೀತಿ ಕುರ್ಕುರೆ ಮಾಡಬೇಕಾದಾಗ ಉಪ್ಪು ಕಡಿಮೆನೇ ಹಾಕೋಬೇಕು. ಏಕೆಂದರೆ ಅದನ್ನು ಒಣಗಿಸೋದ್ರಿಂದ ಉಪ್ಪೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಅದರಿಂದ ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ. ಈಗ ಉಪ್ಪು ಹಾಕಿ ಚೆನ್ನಾಗಿ ಒಂದು 5 ವಿಸಲ್ನ ಹಾಕಿಸ್ಕೋಬೇಕು. ಇದು ಚೆನ್ನಾಗಿ ಬೇಯಬೇಕು, ಪೇಸ್ಟ್ ಥರ ಆಗಬೇಕು. ಆ ರೀತಿ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಒಂದು 5 ವಿಸಲ್ನ ಈಗ ಹಾಕಿಸ್ಕೊಂಡಾಗಿದೆ. ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಸೋಟ್ನ ಸಹಾಯದಿಂದ ಚೆನ್ನಾಗಿ ಒಂದು ಸಲ ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಏಕೆಂದರೆ ಇದರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಆಗಲ್ಲ. ಸ್ಮ್ಯಾಶರ್ ತಗೊಂಡು ಇನ್ನೊಂದು ಸಲ ನಾವು ಒಂದು ಪಾತ್ರೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಈ ಅನ್ನನೆಲ್ಲ ಒಂದು ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಸೇರಿಸ್ಕೊಂಡು ಸ್ಮ್ಯಾಶರಿಂದ ಚೆನ್ನಾಗಿ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ತುಂಬ ಪೇಸ್ಟ್ ಥರ ಆಗಬೇಕದು. ಆ ರೀತಿಯಾಗಿ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಸೇರಿಸಿ ಇಲ್ಲಿ 1 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅಡುಗೆ ಅರಿಶಿಣನ ಸೇರಿಸ್ಕೊಳ್ತಾ ಇದ್ದೀನಿ. ಏಕೆಂದರೆ ಅಡುಗೆ ಅರಿಶಿಣ ಹಾಕೋದ್ರಿಂದ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಖಾರ ಪುಡಿ ಹಾಕಿರೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ. ಇದು ಟೊಮೊಟೊ ಹಾಕಿದ್ದೀವಿ, ಮತ್ತು ಖಾರದ ಪುಡಿ ಹಾಕಿದ್ದೀವಿ, ಬೆಳ್ಳುಳ್ಳಿ ಹಾಕಿದ್ದೀವಿ, ಜೀರಿಗೆ ಹಾಕಿದ್ದೀವಿ. ಒಂಥರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ಲೇವರ್ ಈಗ ಕಳಿಸ್ತಾ ಇದ್ದಾಗಲೇ ಅನ್ನ ತಿನ್ನಬೇಕು ಅನ್ನುತ್ತೆ, ಅಷ್ಟು ಘಮ ಅಂತಿದೆ ಅನ್ನ. ಈ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು. ಅಂದರೆ ಕೈಲಾದರೆ ಕಿವುಚ್ಬೋದು, ಏಕೆಂದರೆ ಅಂಟುತ್ತೆ. ಅದರಿಂದ ಈ ರೀತಿ ಒಂದು ಸೋಟ್ನ ಸಹಾಯದಿಂದ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಹಿಟ್ಟನ್ನು. ಈಗ ನೋಡಿ ಕರೆಕ್ಟಾಗಿ ಹದವಾಗಿ ಕಲಿಸ್ಕೊಂಡಾಗಿದೆ. ಈ ಅದಕ್ಕೆ ಇರಬೇಕು. ಇವಾಗ ನಾನು 1/4 ಟೀ ಸ್ಪೂನಷ್ಟು ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಪ್ಪಳ ಖಾರನ ಸೇರಿಸ್ಕೋಬೋದು. ನಾನು ಇಲ್ಲಿ ಹಪ್ಪಳ ಖಾರನ ಹಾಕಿಲ್ಲ, ಅದರಿಂದ ಸ್ವಲ್ಪ ಸೋಡಾನ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಕುಕ್ಕರಿಗೆ ಅಕ್ಕಿ ಹಾಕಿ ಬೇಯಿಸ್ಕೊಳ್ತೀವಲ್ಲ, ಆ ಸಮಯದಲ್ಲಿ ನಾವು ಹಪ್ಪಳ ಖಾರ ಅಥವಾ ಸೋಡಾನ ಸೇರಿಸ್ಕೋಬೋದು. ಎರಡರಲ್ಲಿ ಒಂದು ಆಪ್ಷನಲ್ ನಿಮಗೆ. ನಾನು ಇವಾಗ ಸೋಡಾನ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಈಗ ಎಣ್ಣೆ ಕವರಿಗೆ ನಾನು ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪಿನ ಪ್ಯಾಕೆಟ್ ಇರುತ್ತಲ್ಲ, ಅದನ್ನು ಸಹ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆ ಕವರಿಗೆ ಹಿಟ್ಟನ್ನು ಸೇರಿಸಿ ಸೈಡಲ್ಲಿ ಕಟ್ ಮಾಡ್ಕೋಬೇಕು.
ಒಂದು ಕವರ್ ಮೇಲೆ ನಾನು ಕುರ್ಕುರೆ ಯಾವ ಶೇಪಲ್ಲಿರುತ್ತೆ ಅದೇ ಶೇಪಲ್ಲಿ ನಾನು ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ನೋಡಿ ಹಾಕೋಬೋದು. ಏಕೆಂದರೆ ನಾವು ಅಂಗಡಿಲಿ ಥರ ಕುರ್ಕುರೆ ಯಾವ ರೀತಿ ಇರುತ್ತೆ ಅದೇ ಥರನೇ ನನ್ನ ಮಗಳಿಗೆ ಇಷ್ಟಪಡ್ತಾಳೆ, ಅದಕ್ಕೋಸ್ಕರ ನಾನು ಅದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ನೈಟು ಮಾಡಿ ಹಾಕ್ಕೊಳ್ತಿರೋದು, ಏಕೆಂದರೆ ಬೆಳಗ್ಗೆ ಟೈಮಲ್ಲಿ ಹೊರಗಡೆ ಹಾಕೋದ್ರಿಂದ ಗಾಳಿ ಡಸ್ಟ್ ಎಲ್ಲ ಬಂದು ಕೂತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದರಿಂದ ನಾವು ನೈಟ್ ಈ ರೀತಿಯಾಗಿ ಹಾಕ್ಕೊಂಡು ಬೆಳಗ್ಗೆ ಅಷ್ಟರಲ್ಲಿ ಸ್ವಲ್ಪ ಡ್ರೈ ಆಗಿರುತ್ತೆ, ಆವಾಗ ಬಿಸಿಲಲ್ಲಿ ನಾವು ಒಣಗಿಸ್ಕೋಬೋದು. ಚೆನ್ನಾಗಿ ಇದನ್ನು ಒಂದು 2 ದಿನ ಬಿಸಿಲಲ್ಲಿ ಒಣಗಿಸ್ಕೋಬೇಕು, ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಕುರ್ಕುರೆ. ಸ್ವಲ್ಪನೂ ಹಸಿ ಅಂಶ ಇರಬಾರ್ದು, ಅಲ್ಲಿವರೆಗೂ ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ಈಗ ಕುರ್ಕುರೆ ಎಲ್ಲ ಚೆನ್ನಾಗಿ ಒಣಗಿದೆ ಬಿಸಿಲಲ್ಲಿ. ಇದನ್ನು ತುಂಬ ದಿನ ಸ್ಟೋರ್ ಮಾಡಿ ಸಹ ನಾವು ಇಟ್ಕೋಬೋದು, ಬೇಕು ಅಂದಾಗ ಎಣ್ಣೆಲಿ ಹಾಕಿ ಮಕ್ಕಳಿಗೆ ಕೊಡ್ಬೋದು. ನಾವು ಈ ಬೇಸಿಗೆ ಟೈಮಲ್ಲಿ ಈ ರೀತಿಯಾಗಿ ಕುರ್ಕುರೆನ ರೆಡಿ ಮಾಡಿ ಒಂದು ಡಬ್ಬಿಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಮಳೆಗಾಲಕ್ಕೆ ಒಳ್ಳೆ ಸೈಡ್ ಡಿಶ್ ಆಗಿ ಸಹ ತಿನ್ಬೋದು. ಮಕ್ಕಳಿಗೂ ಸಹ ಇಷ್ಟಪಟ್ಟು ಇದನ್ನು ತಿಂತಾರೆ. ಇವಾಗ ಎಣ್ಣೆಗೆ ಹಾಕಿ ನಾನು ಎಲ್ಲನೂ ಎಣ್ಣೆಲಿ ಕರಿತಾ ಇದ್ದೀನಿ. ನೋಡಿ, ಅಂಗಡಿಲಿ ಯಾವ ರೀತಿ ಕುರ್ಕುರೆ ಇರುತ್ತೆ ಅದೇ ರೀತಿ ಬಂದಿದೆ, ಅದೇ ಶೇಪಲ್ಲಿ ಬಂದಿದೆ. ನೋಡಿ, ಕುರ್ಕುರೆ ಥರನೇ ಸೇಮ್ ಅದೇ ಥರನೇ ಇದೆ. ಇದಕ್ಕೆ ಯಾವುದೇ ಸಾಸ್ ಬೇಡ, ಖಾರ ಬೇಡ, ಉಪ್ಪು ಬೇಡ, ಏನು ಬೇಡ. ಕರೆಕ್ಟಾಗಿ ಹದವಾಗಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ. ಇದನ್ನು ತಿಂತಾಯಿದ್ರೆ ಅಷ್ಟು ಟೇಸ್ಟಿಯಾಗಿದೆ, ತುಂಬ ಕ್ರಿಸ್ಪಿಯಾಗೂ ಸಹ ಬಂದಿದೆ. ಮಕ್ಕಳುಗಳು ಸಹ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಮನೇಲಿ ಈ ರೀತಿ ನಾವು ಮಾಡಿ ಇಟ್ಕೊಂಡ್ರೆ ಮಕ್ಕಳುಗಳು ಹೊರಗಡೆ ಕುರ್ಕುರೆ ಕೇಳೋದನ್ನೇ ಮರೀತಾರೆ, ಅಷ್ಟು ರುಚಿಯಾಗಿ ಬಂದಿದೆ. ನೀವು ಒಮ್ಮೆ ಈ ರೀತಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡು ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ತುಂಬ ರುಚಿಕರವಾದ ಹೋಮ್ ಮೇಡ್ ಕುರ್ಕುರೆ ರೆಡಿ ಆಯಿತು. ಮಕ್ಕಳುಗಳು ರಜದಲ್ಲಿ ಮನೇಲಿರೋದ್ರಿಂದ ನಾನು ಈ ರೀತಿ ಮಾಡಿಕೊಟ್ಟೆ, ತುಂಬ ಇಷ್ಟಪಟ್ಟು ತಿಂದರು. ಹಾಗೆ ನೀವು ಸಹ ಟ್ರೈ ಮಾಡಿ ನೋಡಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.